ಲೇಟಾಗಿ ಬಂದು ಲೇಟೆಸ್ಟಾಗಿ ಬರ್ತಾರೆ ಅಂತಾರಲ್ವಾ, ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಬಟ್ ಏನು ಮಾಡೋದು, ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂದು ಸ್ವಲ್ಪ ಹೋಮ್ ಪ್ರಾಡಕ್ಟ್ಗಳಿದ್ದಾವೆ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಾನೇ ಖುದ್ದಾಗಿ, ನಾನೇ ಓನಾಗಿ ನನ್ನ ಕೈಯಾರ ಮಾಡಿರುವಂಥ ಪ್ರಾಡಕ್ಟ್ಗಳು. ಸೊ ನಾನಿವತ್ತು ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಸೂಪರಾಗಿರುವಂಥ ಒಂದು ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಅದೇ ವೈಟ್ ಚಿಕನ್ ಪಲಾವು. ನಾಳೆ ಭಾನುವಾರ ಖಂಡಿತ ತಪ್ಪದೆ ಇದನ್ನೇ ಮಾಡ್ತೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕ ರುಚಿ 24. ನನ್ನ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಹುರುಳಿಕಾಯಿ ಹಾಗಲಕಾಯಿ ಮಿಕ್ಸ್ ಉಪ್ಪಿನಕಾಯಿ ಸಿಗುತ್ತೆ, ಹಾಗೆ ಮೆಂತ್ಯ ಮುದ್ದೆ ಹಿಟ್ಟು ಸಿಗುತ್ತೆ. ನೋಡ್ತಾ ಇದ್ರಲ್ಲ ಮೆಂತ್ಯ ಮುದ್ದೆ ಹೆಂಗಿದೆ ಅಂತ. ತೋಳಿಗೆ ಬಲ, ಸೊಂಟಕ್ಕೆ ಭದ್ರ, ದೇಹಕ್ಕೆ ತಂಪು, ಹೆಚ್ಚು ಹೆಚ್ಚು ಬೆನಿಫಿಟ್ಸ್ ಇರುವಂಥ, ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ಬೆನಿಫಿಟ್ಸ್ ಇರುವಂಥ ಮೆಂತ್ಯ ಮುದ್ದೆ. ಉಪ್ಪಿನಕಾಯಿ ಮತ್ತು ಮೆಂತ್ಯ ಹಿಟ್ಟಂತೂ ಹೆವಿ ಡಿಮಾಂಡಲ್ಲಿ ಓಡ್ತಿದೆ ನನ್ನ ಪೇಜಲ್ಲಿ. ಹಾಗೆ ಕಜ್ಜಾಯದ ಪಾಕ ಸಿಗುತ್ತೆ. 40 ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ಮಲ್ಟಿಗ್ರೇನ್ ಪ್ರೋಟೀನ್ ಪೌಡರ್ ಸಿಗುತ್ತೆ. ಹಾಗೆ ನಾನು ಹೊಸ್ದಾಗಿ ಲಾಂಚ್ ಮಾಡ್ತಾ ಇರೋ ಚಟ್ನಿ ಪುಡಿ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಲೆವೆಲ್. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬೇಗ ವಾಟ್ಸಪ್ನ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಓನ್ಲಿ, ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಅವೈಲೇಬಲ್ ಇರುತ್ತೆ. ಇಲ್ಲಿ ನಾನು ವೈಟ್ ಚಿಕನ್ ಪಲಾವ್ ಮಾಡೋದಕ್ಕೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬಾಕ್ಸಷ್ಟು ಬೆಳ್ಳುಳ್ಳಿ, ನಾವು ಎಷ್ಟು ಬೆಳ್ಳುಳ್ಳಿ ತೊಗೊಳ್ತೀವೋ ಅದರಲ್ಲಿ ಅರ್ಧದಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ಇಲ್ಲಿ ಫೈನ್ ಪೇಸ್ಟ್ನ ಅಂತ ಮಾಡ್ಕೋಬೇಡಿ, ದಪ್ಪ ತರಿಗೆ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಇಲ್ಲಿ 1 ಟೇಬಲ್ ಸ್ಪೂನ್ ಮೆಂತ್ಯ, ಒಂದು 5ರಿಂದ 6 ಲವಂಗ, ಒಂದು 3 ಇಂಚು ಚಕ್ಕೆ, 2 ಏಲಕ್ಕಿ ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇಲ್ಲಿ 2 ದಪ್ಪ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಓಕೆನಾ. ನೋಡಿ, ಈ ಥರ ಈರುಳ್ಳಿ ಎಲ್ಲ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ವೈಟ್ ಚಿಕನ್ ಪಲಾವ್ ಆಗಿರೋದ್ರಿಂದ ಜಸ್ಟ್ ಎಣ್ಣೆಯಲ್ಲಿ ಬಾಡ್ಕೊಂಡ್ರೆ ಸಾಕು. ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಎಲ್ಲ ರುಬ್ಬಿಟ್ಟಿದ್ವಲ್ಲ, ಸೊ ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಚೆನ್ನಾಗಿ ಈ ಥರ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಯಾವುದೂ ಕೂಡ ಜಾಸ್ತಿ ಹೊತ್ತು ಹುರಿಬೇಕು ಅಂತ ಯಾವ ಪ್ರಮೇಯನೂ ಇಲ್ಲ, ಬೇಗ ಆಗುತ್ತೆ. ನಾಳೆ ಖಂಡಿತ ಭಾನುವಾರ ಇದನ್ನೇ ಮಾಡ್ತೀರ, ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಬೇಕಾದರೆ. ಇಲ್ಲಿ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ನೋಡಿ, 1 kg ಚಿಕನ್ನ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕ್ತಾಯಿಲ್ಲ, ಇದು ವೈಟ್ ಪಲಾವ್ ಆಗಿರೋದ್ರಿಂದ ಅರಿಶಿನ ಹಾಕೋ ಪ್ರಮೇಯನೇ ಇಲ್ಲ. ಈ ಮಸಾಲೆಗಳನ್ನೆಲ್ಲ ಹಾಕಬೇಕು, ಪುಡಿಗಳನ್ನೆಲ್ಲ ಹಾಕಬೇಕು, ಟೆನ್ಷನ್ನೇ ಬೇಡ. ಹಿಂಗೆ ಮಾಡಿ ನೋಡಿ, ಭಾನುವಾರ ಕಳೆದು ಹೋಗ್ತಾರೆ ನಿಮ್ಮ ಮನೆಯಲ್ಲಿ. ಹಾಗೆ ಇಲ್ಲಿ 1 ಹಿಡಿ ಆಗೋಷ್ಟು ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಲೀಟ್ರ್ ಮೊಸರು, 1 kg ಚಿಕನ್ಗೆ ಇಲ್ಲಿ 1 kg ಅಕ್ಕಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1/4 ಲೀಟ್ರ್ ಮೊಸರು ಕರೆಕ್ಟಾಗಿ ಬಿಡುತ್ತೆ. 1 kg ಚಿಕನ್ನು, 1 kg ಅಕ್ಕಿ, 1/4 ಲೀಟ್ರ್ ಮೊಸರು, ಓಕೆನಾ. ಇದಕ್ಕಿಂತ ಅಳತೆ ಬೇಕಾ? ಈ ಥರ ಮೊಸರೆಲ್ಲ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಂಗಡಿದು ಬೇಕಾದ್ರೂ ಸೇರಿಸ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು, ನೀವು ಬೇಕಾದರೆ ಅಂಗಡಿದು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಗರಂ ಮಸಾಲ ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಜಸ್ಟ್ 1 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಬರ್ತಾಯಿದೆ. ಇವಾಗ ಪರ್ಫೆಕ್ಟಾಗಿ ಚಿಕನ್ ಎಲ್ಲ ಬೆಂದ್ಬಿಟ್ಟಿದೆ, ಓಕೆನಾ. ಈ ಟೈಮಲ್ಲಿ ನಾವು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಟಿರೋ ಅಂಥ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಇದು, ಓಕೆನಾ. ಇದು ಸೋನಾ ಮಸೂರಿ ಅಕ್ಕಿನ ಇಲ್ಲಿ ಹಾಕ್ಕೊಂಡಿದ್ದೀನಿ 1 kg ಆಗೋಷ್ಟು. ಇಲ್ಲಿ 4 ಗ್ಲಾಸ್ ಅಂತ ಅಳತೆ ತೊಗೊಂಡ್ರೆ ಇಲ್ಲಿ 3/4 ಗ್ಲಾಸ್ ಆಗೋಷ್ಟು ನಾನು ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ, ಓಕೆನಾ. ಇಲ್ಲಿ 4 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಆಗೋಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ನೋಡಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಂತ ಚೆಕ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಹೋಳು ಚೆನ್ನಾಗಿ ಕುದಿ ಬರಬೇಕಾದ್ರೆ ಅರ್ಧ ಹೋಳು ಈ ಥರ ನಿಂಬೆ ರಸನ ಇದಕ್ಕೆ ಇಂಟ್ಕೊಡ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಅನ್ನ ಬಿಡಿಯಾಗಿ ಇನ್ನೂ ವೈಟಾಗಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇಲ್ಲಿ ನಿಂಬೆನ ಇಂಟ್ಕೊಂಡಿದ್ದಾಯ್ತಾ. ಇವಾಗ ಇನ್ನೂ ಒಂದು ಮಿಕ್ಸ್ ಕೊಟ್ಬಿಡೋಣ, ಓಕೆನಾ. ಒಂದು ಕೈ ನೋಡಿ ಈ ರೀತಿ ಆಡಿಸ್ಬಿಟ್ಟು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಏನಾದ್ರು ನೀವು ತೊಗೊಂಡ್ರಿ ಅಂದರೆ ನಿಜವಾಗ್ಲೂ ಈ ಸಂಡೇ ಸೂಪರ್ ಸಂಡೇ ಆಗೋದಲ್ಲ, ಟೇಸ್ಟಿ ಸಂಡೇ ಆಗಿಬಿಡುತ್ತೆ. ನೀವು ಬೆಳಗ್ಗೆನೇ ಮಾಡಿಟ್ಬಿಡಿ ಟಿಫನ್ಗೆ ಅಂತ, ಸಂಜೆವರೆಗೂ ಹೋಯ್ತಾ ಇದನ್ನೇ ಹಾಕೊಂಡು ತಿಂತಾರೆ ನಮ್ಮ ಮನೆ. ನನ್ನ ಮಕ್ಕಳು, ನಮ್ಮ ಯಜಮಾನರು ಅಂತೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ಚಿಕನ್ ವೈಟ್ ಪಲಾವ್, ಓಕೆನಾ. ನೀವು ಒಂದು ಸತಿ ಮಾಡಿ ಕಳೆದೋಗ್ತೀರಾ. ಜಾಸ್ತಿ ಮಸಾಲೆ ಇರೋಲ್ಲ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಮಾಡಿ ನಂಗೆ ಮೆಸೇಜನ್ನು ಮಾಡಿ. ಯಾರೆಲ್ಲ ನನ್ನ ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇನ್ನೂ ಹೊಸ ರೆಸಿಪೀಸ್ಗೋಸ್ಕರ ನಾನು ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ನನ್ನ ಹೋಮ್ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಬೇಗ ವಾಟ್ಸಪ್ನ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಅವೈಲೇಬಲ್ ಇರುತ್ತೆ. ಇದೆಲ್ಲ ನಾನೇ ಖುದ್ದಾಗಿ ನನ್ನ ಕೈಯಾರ ಮಾಡಿರೋವಂಥದ್ದು. ನನ್ನ ಟೇಸ್ಟು, ನನ್ನ ಕೈ ರುಚಿ ನೀವು ಕೂಡ ನೋಡ್ಬೋದು, ಓಕೆನಾ. ಹಾಗೆ ಇನ್ನೊಂದು ಸಲ
ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ನಿಮ್ಮ ಪ್ರೀತಿಗೆ ನಾನು ತುಂಬ ಋಣಿಯಾಗಿರ್ತೀನಿ. ತುಂಬ ಕೃತಜ್ಞತೆಗಳನ್ನ ತೋರಿಸ್ತಾ ಇದ್ದೀನಿ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ನೀವು ನೋಡ್ತಾ ಇರ್ಬೋದು ನನ್ನ ಖುಷಿಗೆ. ಆದ್ರೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್ ಅಂತ ಹೇಳ್ತಾ ಇನ್ನೂ ಹೊಸ ರೆಸಿಪಿಗಳನ್ನ ತರ್ತಾ ಇರ್ತೀನಿ. ಹೀಗೆ ವಾಚ್ ಮಾಡ್ತಾಯಿರಿ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.